ನಾವು ಸಾಮಾನ್ಯ ಕುಟುಂಬದವರು. ನಾನು ನೋಡಲು ತುಂಬ ಚೆನ್ನಾಗಿದ್ದೆ, ತುಂಬ ಬೆಳ್ಳಗಿದ್ದೆ. ನನ್ನ ನೋಡಿ ಎಲ್ಲರಿಗೂ ಇಷ್ಟ ಆಗ್ತಾ ಇತ್ತು. ನನಗೆ ಇನ್ನೂ ಮದುವೆ ಏಜ್ ಆಗಿರಲಿಲ್ಲ. ಆದರೆ ಅಷ್ಟು ಬೇಗ ನನ್ನ ಕೇಳ್ಕೊಂಡು ಒಂದು ದೊಡ್ಡ ಮನೆಯವರು ಬಂದಿದ್ದರು. ಅವ್ರು ತುಂಬ ಶ್ರೀಮಂತರು. ಆದರೆ ಹುಡುಗ ಅಂಕಲ್ ಥರ ಇದ್ದ ನೋಡಲು. ಅವರಿಗೆ ನನ್ನ ನೋಡಿ ತುಂಬ ಇಷ್ಟ ಆಯಿತು. ಅವರಿಗೆ ದುಡ್ಡು ಮುಖ್ಯ ಇರಲಿಲ್ಲ, ಅವರಿಗೆ ಚೆನ್ನಾಗಿರೋ ಹುಡುಗಿ ಬೇಕಿತ್ತು. ಹಾಗೆ ನನ್ನ ಮನೇಲಿ ಅಪ್ಪ ಅಮ್ಮನಿಗೂ ತುಂಬ ಖುಷಿ. ಹಾಂ, ಎಷ್ಟು ದೊಡ್ಡ ಶ್ರೀಮಂತರು ನನ್ನ ಮಗಳನ್ನ ಕೇಳ್ಕೊಂಡು ಬಂದಿರೋದು ಅಂತ. ಆದರೆ ಅವ್ರ ಏಜ್ ನೋಡ್ತಾ ಇಲ್ಲ. ನನಗೆ ಇನ್ನೂ 18 ವರ್ಷ ಆಗಿರಲಿಲ್ಲ. ಆದರೆ ನಾನು ಅಮ್ಮನ ಹತ್ರ ಕೇಳಿದೆ ಹುಡುಗನಿಗೆ ಎಷ್ಟು ಏಜ್ ಆಗಿರ್ಬೋದು ಅಂತ. ಆಗ ಅಮ್ಮ ಅವನಿಗೆ ಒಂದು 32 ಇರ್ಬೋದೇನೋ. ಆದರೆ ದುಡ್ಡು ಇದ್ದಾಗ ಏಜ್ ಎಲ್ಲ ಮುಚ್ಚಿ ಇಡುತ್ತೆ ದುಡ್ಡು. ಅವರಿಗೆ ದುಡ್ಡು ಮುಖ್ಯ ಅಲ್ಲ, ಈಗಲೇ ಗೊತ್ತಾಗುತ್ತೆ. ಅವರಿಗೆ ಒಳ್ಳೆ ಹುಡುಗಿ ಬೇಕು, ಎಲ್ಲರ ಮುಂದೆ ತೋರಿಸ್ಕೊಳ್ಳಲು ಅಂತ ಹೇಳಿದ್ರು. ಆದರೆ ನನಗೆ ಇಷ್ಟ ಇರಲಿಲ್ಲ. ಅದರ ಅರ್ಥ ಇದೆಲ್ಲ ನನಗೆ ಬೇರೆ ಹುಡುಗನ ಮೇಲೆ ಪ್ರೀತಿ ಇದೆ ಅಂತ. ಆದರೆ ಇಷ್ಟ ದೊಡ್ಡವನಿಗೆ ನನಗೆ ಸೂಟ್ ಆಗಲ್ಲ, ನೋಡಲು ಕಪ್ಪು. ನಾನು ಅವ್ರು ನಿಂತುಕೊಂಡ್ರೆ ಅಣ್ಣ ತಂಗಿ ಥರ ಕಾಣ್ತೀವಿ ಅಂತ ನಾನು ಇದೇ ಯೋಚನೆಯಲ್ಲಿ ಮುಳುಗಿದ್ದೆ. ಆಗ ಅಮ್ಮ ಬಂದರು. ಅವರು ಒಂದು ವಾರದಲ್ಲಿ ಎಂಗೇಜ್ಮೆಂಟ್ ಬೇಕು ಅಂತ ಇದ್ದಾರೆ ಅಂತ ಹೇಳಿದ್ರು. ನಾನು ಅಮ್ಮ ಅಪ್ಪನ ವಿರುದ್ಧ ಹೇಳೋಕ್ಕಾಗಲ್ಲ, ಏನೂ ಮಾತಾಡಲಿಲ್ಲ, ಸುಮ್ಮನೆ ಇದ್ದೆ. ಆಗ ಅಮ್ಮ ಎಷ್ಟು ತಯಾರಿ ಇದೆ, ಆದರೆ ಅದೆಲ್ಲ ನಾವೇ ನೋಡ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಖುಷಿಯಲ್ಲಿದ್ದರು. ನಾನು ಹೇಳಿದೆ, ಅಮ್ಮ ನನಗೆ ಇನ್ನೂ ಏಜ್ ಆಗಿಲ್ಲ, ಎಂಗೇಜ್ಮೆಂಟ್ ಏನೋ ಆಗಲಿ, ಆದರೆ ಮದುವೆ ಈಗಲೇ ಬೇಡ ಅಂದೆ. ಅದಕ್ಕೆ ಅಮ್ಮ, ಹಾಂ, ನಮಗೆ ನೀನು ಒಬ್ಬಳೇ ಮಗಳು, ಇನ್ನು ನಿನಗೆ ಮದುವೆ ಏಜ್ ಆಗಿಲ್ಲ, ಇನ್ನೂ 2 ವರ್ಷ ಆಗಲಿ ಮತ್ತೆ ಮದುವೆ ಅಂತ ಹೇಳಿದ್ರು. ನನಗೆ ತುಂಬ ಸಮಾಧಾನ ಆಯಿತು. ಇನ್ನು 2 ವರ್ಷ ಮನೇಲಿ ಆರಾಮಾಗಿರ್ಬೋದಲ್ಲ ಅಂತ. ಹಾಗೆ ಒಂದು ವಾರದಲ್ಲಿ ಅದ್ದೂರಿಯಾಗಿ ಎಂಗೇಜ್ಮೆಂಟ್ ಆಯಿತು. ನಮ್ಮ ಸಂಬಂಧಿಕರು ನೋಡ್ತಾನೆ ನಿಂತಿದ್ರು. ನನಗೆ ಡೈಮಂಡ್ ಉಂಗುರ ಮತ್ತು ಡೈಮಂಡ್ ನೆಕ್ಲೆಸ್ ಹಾಕಿದ್ರು. ಅಷ್ಟು ದುಡ್ಡುದು ಮತ್ತು ಎಷ್ಟೆಲ್ಲ ಗಿಫ್ಟ್ ಅಂದರೆ ಅದನ್ನು ಓಪನ್ ಮಾಡೋಕ್ಕೆ 1 ದಿನ ಬೇಕು. ಎಲ್ಲ ಹೇಳ್ತಾಯಿದ್ರು, ಏನು ಇಷ್ಟು ದೊಡ್ಡ ಹುಡುಗ ಸಿಕ್ಕಿದ್ದಾನೆ ಅಂತ. ನನ್ನ ಫ್ರೆಂಡ್ ನನ್ನ ಜೊತೆ ತಮಾಷೆ ಮಾಡ್ತಾಯಿದ್ರು, ನೀನು ಅವ್ನು ನಿಂತರೆ ಅಂಕಲ್ ಮತ್ತು ಹುಡುಗಿ ಥರ ಕಾಣ್ತೀರಾ ಅಂತ. ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ. ಆದರೂ ಎಲ್ಲರ ಮುಂದೆ ನಗಾಡ್ಕೊಂಡಿದ್ದೆ. ಇದರ ಜೊತೆ ಒಂದು ಫೋನ್ ಕೂಡ ಕೊಟ್ಟಿದ್ದ. ಹಾಗೆ ಮುಗೀತು. ನನ್ನ ಫ್ರೆಂಡ್ ಆ ದಿನ ನನ್ನ ಜೊತೆನೇ ಉಳ್ಕೊಂಡ್ಳು. ಅವಳ ಜೊತೆ ನಾನು ಫ್ರೀಯಾಗಿ ಮಾತಾಡ್ತಾ ಇರ್ತೀನಿ. ನನ್ನ ಮುಖ ನೋಡಿ, ಏನೋ ನಿನಗೆ ಇಷ್ಟ ಇಲ್ಲ ಕಾಣುತ್ತೆ ಈ ಹುಡುಗ ಅಂತ ಹೇಳಿದ್ಲು. ಅದೇನೋ ಗೊತ್ತಿಲ್ಲ, ನನ್ನ ಮುಖ ನೋಡಿ ಅವಳೆಲ್ಲ ಹೇಳ್ಬಿಡ್ತಾಳೆ ನನ್ನ ಮನಸ್ಸಲ್ಲಿರೋದನ್ನು. ನಾನು ಹಾಗೆಲ್ಲ ಇಲ್ಲ ಕಣೆ ಅಂತ ಹೇಳಿದೆ. ಆಗ ಇನ್ನೂ ನಿಮ್ಮಿಬ್ಬರ ಮಧ್ಯೆ ಮಾತುಕತೆ ಆಗಿಲ್ಲ. ಅದೆಲ್ಲ ಆದಮೇಲೆ ಸ್ವಲ್ಪ ಸುತ್ತಾಡೋದ ಮೇಲೆ ನಿನಗೆ ಇಷ್ಟ ಆಗ್ತಾನೆ ಬಿಡು. ಆ ದಿನಗಳು ಅಂದ್ರೇ ನಿನಗೆ ಅವನ ಮೇಲೆ ಪ್ರೀತಿ ಹುಟ್ಟೋದು ಅಂತ ಹೇಳಿದ್ಲು. ನಾನು ಹಾಗೆ ಅಂದ್ಕೊಂಡೆ. ಆಗಲೇ ಸೂರಜ್ ಫೋನ್ ಬಂತು. ಆಗ ಅವಳು ರೇಗಿಸಿದ್ಲು. ನನಗೆ ಫೋನ್ ಬಂದಾಗ ಏನು ಫೀಲ್ ಆಗಲಿಲ್ಲ. ನಾನು ತೆಗೆದು ಹೇಗೆ ಮಾತಾಡಿದ್ವಿ ಅಂದರೆ, ಅವ್ರ ಮೇಷ್ಟ್ರು, ನಾನು ಸ್ಟೂಡೆಂಟ್ ಥರ. ಮತ್ತು ಬೇಗ ರೀಸನ್ ಹೇಳಿ ಕಟ್ ಮಾಡಿಬಿಟ್ಟೆ. ನನಗೆ ಆ ಭಾವನೇನೂ ಇರಲಿಲ್ಲ. ಹಾಗೆ ಅವಳು ಮಾರನೇ ದಿನ ಹೋದಳು. ನಾನಿದ್ದೆ. ಹಾಗೆ ಸೂರಜ್ ಟೈಮ್ ಇದ್ದಾಗ ಫೋನ್ ಮಾಡ್ತಾಯಿದ್ದ. ಆದರೆ ನನಗೆ ಅವನ ಜೊತೆ ಮಾತಾಡ್ತಾ ಇರಲು ಇಷ್ಟ ಇರಲಿಲ್ಲ. ಅವ್ನು ನೋಡಿದಾಗ ಅನಿಸ್ತಾ ಇತ್ತು ಅವನು ತುಂಬ ಇಷ್ಟಪಡ್ತಾ ಇದ್ದಾನೆ ಅಂತ. ಆದರೆ ನನಗೆ ಅವ್ನ ಕಾಲ್ ಬಂದರೆ ಎತ್ತೋದಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ನಾನು ಅವ್ರು ಕೇಳಿದ್ದಕ್ಕೆ ಆನ್ಸರ್ ಹೇಳಿ ಕಟ್ ಮಾಡಿಬಿಡ್ತಿದ್ದೆ. ಅವ್ರು ನನ್ನ ಬಗ್ಗೆ ಅವಳು ನಾಚಿಕೆಯಿಂದ ಹಾಗೆ ಮಾಡ್ತಾ ಇರಬೇಕು ಅಂತ ಅಂದ್ಕೊಂಡಿರ್ಬೋದು. ಆದರೆ ನನಗೆ ಮಾತನಾಡಲು ಇಷ್ಟ ಇರಲಿಲ್ಲ. ಹಾಗೆ ಮಾಡ್ತಾ ಇದ್ದಿದ್ದು. ಹೀಗೆ ಸಂಜೆ ಹೊತ್ತು ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲು ಮಾಡಿ ಮೇಲೆ ಹೋಗಿ ಟೀ ಕುಡಿತಾ ಇರ್ತೀನಿ. ಹೀಗೆ ಇರಬೇಕಾದ್ರೆ ನನ್ನ ಕೆಳಗಿನಿಂದ ಒಂದು ಹುಡುಗ ನೋಡ್ತಾ ಇದ್ದ. ಅವ್ನು ನೋಡಲು ತುಂಬ ಸ್ಮಾರ್ಟಾಗಿದ್ದ. ಅವ್ನು ನನ್ನ ನೋಡಿ ಓಯ್ ಅಂದ. ನನಗೆ ಮುಜುಗರ ಆಗಿ ಒಳಗಡೆ ಬಂದೆ. ಆದರೆ ಹೀಗೆ ಅದೇ ಟೈಮಲ್ಲಿ ಅಲ್ಲಿ ಆ ಹುಡುಗ ನನ್ನ ಕಾಯ್ಕೊಂಡು ಕೆಳಗೆ ನಿಂತಿದ್ದ. ನಾನು ಯಾಕೆ ಕೇರ್ ಮಾಡಬೇಕು ಅಂತ ಅಂದ್ಕೊಂಡು ನಿಂತ್ಕೋತಿದ್ದೆ. ಆದರೆ ಅವನು ನನಗೆ ಕೆಳಗಿನಿಂದ ಏನನ್ನೋ ಎಸೆದ. ನಾನು ನೋಡಿದಾಗ ಅದು ರೋಸ್ ಆಗಿತ್ತು. ನನಗೆ ಅದನ್ನು ನೋಡಿ ಕೋಪ ಬರಬೇಕಿತ್ತು, ಆದರೆ ನನಗೆ ಹಾಗೇನು ಆಗಲಿಲ್ಲ. ನಾನು ಅದನ್ನು ತಗೊಂಡು ಹೊರಟೋದೆ. ಮತ್ತು ಇದು ದಿನೇ ದಿನೇ ಆಗ್ತಾಯಿತ್ತು. ನನಗೆ ಅವನ ಮೇಲೆ ನನಗೆ ಗೊತ್ತಿಲ್ಲದ ಹಾಗೆ ಪ್ರೀತಿ ಹುಟ್ಟಿತ್ತು. ಅವನೊಂದು ಕಲ್ಲು ಎಸೆದ. ನಾನು ಅದನ್ನು ನೋಡಿದಾಗ ಅದರಲ್ಲಿ ನಂಬರ್ ಇರೋ ಪೇಪರ ಕವರ್ ಆಗಿತ್ತು. ನನಗೆ ಸೂರಜ್ ಮೇಲೆ ಹುಟ್ಟಬೇಕಾದ ಫೀಲಿಂಗ್ ಅವನ ಮೇಲೆ ಹುಟ್ಟಿತ್ತು. ನಾನು ಫೋನ್ ಮಾಡಬೇಕು ಅಂತ ಆಸೆ, ಆದರೆ ನಾನು ಒಂದು ದಿನ ಫೋನ್ ಮಾಡಲಿಲ್ಲ. ಮತ್ತು ಮಧ್ಯರಾತ್ರಿ ತಡೆಯೋಕ್ಕಾಗದೆ ನಾನು ಕಾಲ್ ಮಾಡಿದೆ. ಆದರೆ ಅವನು ನನ್ನ ಕಾಲ್ಗೋಸ್ಕರ ಕಾದ ಹಾಗೆ ಇತ್ತು. ಒಂದು ರಿಂಗ್ ಆದ ತಕ್ಷಣ ಅವನು ಕಾಲ್ ತೆಗ್ದ. ನಾನು ಏನು ನನ್ನ ಕಾಲ್ಗೋಸ್ಕರ ಕಾಯ್ತಾ ಇರೋ ಹಾಗೆ ಇದೆ ಅಂತೆ. ಆಗ ಹಾಂ ಅಂತ ಹೇಳ್ದ. ಹಾಗೆ ಮಾತುಕತೆ ಸ್ಟಾರ್ಟ್ ಆಯಿತು. ಮತ್ತು ನಾವಿಬ್ಬರು ಪ್ರೀತಿ ಮಾಡಲು ಸ್ಟಾರ್ಟ್ ಮಾಡಿದ್ವಿ. ದಿನಗಳಲ್ಲಿ ಸೂರಜ್ ಫೋನ್ ಮಾಡ್ತಾ ಇದ್ದ. ಆದರೆ ನಾನು ಒಂದೇ ಸೆಕೆಂಡ್ ಮಾತಾಡಿ ಕಟ್ ಮಾಡ್ತಾ ಇದ್ದೆ. ಹೀಗೆ ಅಮ್ಮನ ಹತ್ರ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವನ ಜೊತೆ ಸುತ್ತಾಡೋದು ಮಾಡ್ತಾ ಇದ್ದೆ. ಹೀಗೆ ಹೊರಗಡೆ ಇದ್ದಾಗ ಸೂರಜ್ ನನ್ನ ಮೀಟ್ ಮಾಡಲು ಮನೆಗೆ ಬಂದಿದ್ದ. ನಾನು ಅರ್ಜೆಂಟ್ ಅಲ್ಲಿ ಹೋದೆ. ಆಗ ಅವನು, ಏನು ಫೋನ್ ಮಾಡಿದ್ರೆ ಬ್ಯುಸಿ ಬರ್ತಾ ಇರುತ್ತೆ, ಏನು ಕತೆ, ರೂಟ್ ಬೇರೆ ಕಡೆ ಹೋಗ್ತಾ ಇದೆಯಾ,
ಫೋನ್ ಮಾಡಿದ್ರೆ ಬೇಕೋ ಬೇಡವಾ ಅಂತ ಮಾತಾಡ್ತಾ ಇದ್ದೆ. ಹಾಗೆ ಕೇಳಿದಾಗ ನನಗೆ ಸ್ವಲ್ಪ ಗಾಬರಿ ಆಯಿತು. ಎಲ್ಲಿ ನನ್ನ ವಿಷಯ ಗೊತ್ತಾಯಿತು ಅಂತ ಹೇಳಿದೆ. ಅದು ನನಗೆ ಆ ಥರ ಮಾತನಾಡೋದು ಇಷ್ಟ ಇಲ್ಲ ಅಂತ ಹೇಳಿ ಹೊರಟೋದೆ. ಅವನು ಹೊರಟೋದ. ಹಾಗೆ ಇದೇ ಒಳ್ಳೆ ರೀಸನ್ ಅಂತ ಅಪ್ಪ ಅಮ್ಮನ ಹತ್ರ, ಏನು ಅವ್ನು ಈಗಲೇ ನನ್ನ ಮೇಲೆ ಡೌಟ್ ಮಾಡ್ತಾನೆ, ನಾನು ಮದುವೆ ಆಗಲ್ಲ ಅವನ ಜೊತೆ ಅಂತ ಹೇಳಿದೆ. ಆಗ ಅವರಿಬ್ಬರಿಗೂ ಶಾಕ್ ಆಗಿ, ಏನು ಹೇಳ್ತಾ ಇದ್ದೀಯಾ, ಇದು ಆಟ ಇಲ್ಲ, ನೀನು ಬೇಡ ಅಂದಾಗ ಮುರಿದಾಕೋಕೆ ಇಷ್ಟು ಒಳ್ಳೆ ಜೀವನ ಯಾರಿಗೂ ಸಿಗಲ್ಲ, 100ರಲ್ಲಿ ಒಬ್ರಿಗೆ ಸಿಗೋದು, ಅಂಥದ್ರಲ್ಲಿ ಹಾಗೆ ಹೀಗೆ ಅಂತ ಬೈತಾ ಇದ್ರು. ನಾನು 2 ದಿನ ಊಟ ಮಾಡದೇ ಇದ್ದೆ, ಆದರೂ ಅವ್ರಿಗೆ ಕೇರ್ ಇರಲಿಲ್ಲ. ಮತ್ತು ಹೋಗಿ ಆಯ್ತಮ್ಮ ನಾನು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಆಗ ಅವರು ಫ್ರೀಯಾಗಿ ಇದ್ದರು ನನ್ನ ಜೊತೆ. ಈ ವಿಷಯ ಕಿಶೋರ್ ಹತ್ರ ಹೇಳಿರಲಿಲ್ಲ, ಈಗ ಹೇಳಿದೆ. ಆಗ ಏನೂ ಇಲ್ಲ, ಎಂಗೇಜ್ಮೆಂಟ್ ತಾನೇ ಆಗಿದ್ದು, ಮದುವೆ ಅಲ್ವಲ್ಲ, ನಾವು ಓಡಿ ಹೋಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳ್ದೆ. ಹಾಗೆ ಮಾಡೋದು, ಹೋಗಿ ಮದುವೆ ಮಾಡ್ಕೊಂಡ್ವಿ. ಅವನು 2 ದಿನ ಹೋಟೆಲ್ನಲ್ಲಿ ಇರಿಸಿದ. ಆ 2 ದಿನ ಚೆನ್ನಾಗಿತ್ತು ನನ್ನ ಜೀವನದಲ್ಲಿ. ಹಾಗೆ 3ನೇ ದಿನ ನನ್ನ ಕರ್ಕೊಂಡು ಹೋದ. ಆದರೆ ಅವನು ಅಮ್ಮ ಸೇರಿಸಲಿಲ್ಲ. ಮತ್ತು ಬೇರೆ ಮನೆಗೆ ಬಾಡಿಗೆಗೆ ಹೋದ್ವಿ. ನಾನು ಡೈಮಂಡ್ ನೆಕ್ಲೆಸ್ ಕೊಟ್ಟು ಮಾರೋದಕ್ಕೆ. ಅದರಿಂದ ಮನೆ ಅಡ್ವಾನ್ಸ್, ಮನೆಗೆ ಸಾಮಾನು, ಬೇಕಾದ ಸಾಮಾನೆಲ್ಲ ತಂದವು. ಅವನು ಹೇಳಿದ ನನಗೆ ಆಫೀಸ್ನಲ್ಲಿ ಕೆಲಸ ಅಂತ. ಹಾಗೆ ಅವ್ನು ಕೆಲಸಕ್ಕೆ ಹೋಗಿದ್ದಾಗ ಆದರೆ ಬೇಗ ಬಂದ. ನಾನು ಏನಾಯಿತು ಅಂತ ಕೇಳಿದೆ. ಅದಕ್ಕೆ ಅವ್ನು ಬೇಜಾರಿನಿಂದ ಏನೋ ಗೊತ್ತಿಲ್ಲ, ಕೆಲಸದಿಂದ ತೆಗೆದಾಕ್ಬಿಟ್ರು ಅಂತ ಹೇಳ್ದ. ಮತ್ತು ಇಲ್ಲಿ ಅವನಿಗೆ ಕೆಲಸ ಸಿಗೋ ತನಕ ಇರೋ ರೇಷನ್ನ ಮೇಂಟೈನ್ ಮಾಡಬೇಕಿತ್ತು. ಹಾಗೆ ಅಡ್ಜಸ್ಟ್ ಮಾಡಿದೆ. ಆದರೆ ಅವನು ಹೋಗಿದ್ದ ಕಡೆ ಎಲ್ಲ ಕೆಲಸ ಇಲ್ಲ ಅಂತ ವಾಪಸ್ ಬರ್ತಾ ಇದ್ದ. ಇದರಿಂದ ತುಂಬ ಬೇಜಾರಾಗ್ತಿತ್ತು. ಒಂದು ಕಡೆ ಕೆಲಸ ಇದೆ, ನಾಳೆಯಿಂದ ಬನ್ನಿ ಅಂತ ಹೇಳಿದರು. ಆದರೆ ಮಾರನೇ ದಿನ ಹೋದರೆ ಕೆಲಸ ಇಲ್ಲ ಅಂತ ಕಳಿಸ್ತಾಯಿದ್ರು. ಏನು ಮಾಡಬೇಕು ಬಿಡಬೇಕು ಗೊತ್ತಾಗ್ತಿರ್ಲಿಲ್ಲ. ಒಂದು ದಿನ ಹೀಗೆ ಟೆನ್ಷನಲ್ಲಿದ್ವಿ. ಆಗ ನನ್ನ ಗಂಡ ಹೊರಗಡೆಯಿಂದ ಬಂದ. ಮತ್ತು ಹೇಳ್ದ, ನೀನು ಎಲ್ಲಿಗೆ ಏನಕ್ಕೆ ಅಂತ ಕೇಳಬೇಡ, ನಿನಗೆ ಇದೊಂದು ಒಳ್ಳೆ ಆಫರ್ ಸಿಕ್ಕಿದೆ, ರೆಡಿಯಾಗು, ನೀನು ಹೇಗೆ ರೆಡಿ ಆದರೂ ಚೆನ್ನಾಗಿ ಕಾಣ್ತೀಯ, ಒಂದು ಕಡೆ ಹೋಗಬೇಕು, ಇದು ನಿನಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಇದು ನಮ್ಮ ಕಷ್ಟ ಕಾಲಕ್ಕೆ ನೀನು ನನಗೋಸ್ಕರ ಮಾಡು ಅಂತ ಹೇಳಿ ಒಂದು ಆಫೀಸ್ಗೆ ಕರ್ಕೊಂಡೋದ. ಅವನು ನನ್ನ ಒಳಗೆ ಕಳಿಸಿ, ನೀನು ಒಪ್ಕೋ ಪ್ಲೀಸ್ ಅಂತ ಹೇಳಿ ಹೊರಗಡೆ ನಿಂತ್ಕೊಂಡ. ನನಗೆ ಏನು ಎತ್ತ ಅಂತ ಗಾಬರಿಯಾಗಿ ಒಳಗಡೆ ಹೋದೆ. ಅಲ್ಲಿ ಒಬ್ಬ ಹುಡುಗಿ ಬಂದು ನನ್ನ ಒಂದು ರೂಮ್ಗೆ ಕರ್ಕೊಂಡೋದ್ರು. ಅಲ್ಲಿ ಸ್ವಲ್ಪ ರೆಡಿ ಮಾಡಿದ್ರು ಮತ್ತು ನನ್ನ ಒಂದು ರೂಮ್ಗೆ ಕರ್ಕೊಂಡೋದ್ರು. ಅಲ್ಲಿ ಹೋಗಿ ಬಿಟ್ಟರು ಮತ್ತು ಲಾಕ್ ಮಾಡಿ ಹೊರಟೋದ್ರು. ನಾನು ಎದುರುಗಡೆ ನೋಡಿದಾಗ ಶಾಕ್. ಅಲ್ಲಿ ಸೂರಜ್ ಕೂತಿದ್ದ. ನಾನು ವಾಪಸ್ ಬರಲು ನೋಡಿದೆ, ಆದರೆ ಲಾಕ್ ಹಾಕಿತ್ತು. ಸೂರಜ್ ಬಂದ ನನ್ನ ಹತ್ತಿರ ಮತ್ತು ನನ್ನ ಅಲ್ಲಿ ಕೂರಿಸ್ದ ಮತ್ತು ಹೇಳ್ದ, ನೀನು ನನ್ನ ಬಿಟ್ಟು ಹೋದ್ಯಲ್ಲ, ಈಗ ಗೊತ್ತಾಯ್ತಾ ನೀನು ಎಂಥ ಹುಡುಗನ ಜೊತೆ ಮದುವೆ ಆಗಿದ್ದೀಯಾ ಅಂತ. ಅವನು ನಿನ್ನ ಇಲ್ಲಿ ಒಂದು ರಾತ್ರಿ ಕಳೆಯಲು ಕರ್ಕೊಂಡು ಬಂದಿದ್ದದ್ದು, ಅವನು ಇದೇ ಕೆಲಸ ಮಾಡ್ತಾ ಇದ್ದದ್ದು. ಆದರೆ ಅವನ ಬಲೆಗೆ ನೀನು ಸಿಕ್ಕಾಕೊಂಡೆ. ನಾನು ನಿನ್ನ ಆಫೀಸಲ್ಲಿ ಕೂತಿದ್ದಾಗ CCTV ಕ್ಯಾಮ್ರಾದಲ್ಲಿ ನೋಡಿ ಬೇರೆ ಯಾರೋ ಇಲ್ಲಿ ಬರ್ತಾಯಿದ್ರು, ಆದರೆ ನಾನು ಬಂದೆ. ನಿನಗೆ ಈಗಾದರೂ ಗೊತ್ತಾಯ್ತಾ? ಇನ್ನೂ ಏನೂ ಆಗಿಲ್ಲ, ನೀನು ಅವನ ಬಿಟ್ಟು ನನ್ನ ಜೊತೆ ಮದುವೆ ಆಗು, ಮಿಕ್ಕಿದೆಲ್ಲ ನಾನು ನೋಡ್ಕೋತೀನಿ. ನೀನು ಹೋದರೆ ಇನ್ನು ನಿನ್ನ ಬೇರೆ ಗಂಡಸಿನ ಹತ್ರ ಕರ್ಕೊಂಡೋಗಿ ಬಿಡ್ತಾನೆ ದುಡ್ಡಿಗೋಸ್ಕರ, ಏನು ಹೇಳು ಅಂತ ಕೇಳಿದಾಗ ನನಗೆ ಅಳು ಬಂದು ನಾನು ಅಲ್ಲೇ ಕೂತ್ಕೊಂಡೆ. ಅವನು ಸಮಾಧಾನ ಮಾಡ್ದ. ನಾನು ಅವನ ಮಾತನ್ನ ಒಪ್ಕೊಂಡೆ. ಹಾಗೆ ಅವನು ನನ್ನ ಕರ್ಕೊಂಡು ಬಂದು ಮದುವೆ ಮಾಡಿಕೊಂಡ. ನಾನು ಹೀಗೆ ಮಾಡಿದ್ದೀನಿ ಅಂತ ನನ್ನ ಅಪ್ಪ ಅಮ್ಮ ಮತ್ತು ಅವನಿಗೆ ಮಾತ್ರ ಗೊತ್ತಿದ್ದಿದ್ದು. ಇದು ನನ್ನ ಅಮ್ಮ ಹೇಳಿದಾಗ ಗೊತ್ತಾಯಿತು. ಅವನು ಹೇಳಿದ್ದಕ್ಕೆ ನನ್ನ ಅಪ್ಪ ಅಮ್ಮ ನನ್ನ ಜೊತೆ ಸರಿಯಾದರು. ಹಾಗೆ ಅವನು ಚೆನ್ನಾಗಿ ನೋಡ್ಕೊತಿದ್ದ. ಆದರೆ ನನಗೆ ಪ್ರೀತಿ ಒಂದಿರಲಿಲ್ಲ, ಬೇರೆ ಎಲ್ಲ ಇತ್ತು. ಒಂದಿನ ನಾನು ಮಾರ್ಕೆಟ್ಗೆ ಅಂತ ಹೋಗಿದ್ದೆ. ಆಗ ಕಿಶೋರ್ ಸಿಕ್ತ. ದೇವದಾಸ್ ಥರ ಆಗಿಬಿಟ್ಟಿದ್ದ. ನನಗೆ ಅವನ್ನ ನೋಡಿ ಉರಿ ಬಂತು. ಅವನೇ ನನ್ನ ಹತ್ರ ಬಂದು ಮತ್ತೆ ಕೇಳ್ದ, ನೀನು ಎಲ್ಲಿಗೆ ಹೊರಟೋಗಿದ್ದೆ ಅಂತ. ಆಗ ಎಲ್ಲಿಗೆನಾ, ನನ್ನ ಬೇರೆ ಗಂಡಸಿರ ಹತ್ರ ಬಿಟ್ಟು ಈಗ ಎಲ್ಲಿಗೆ ಹೋಗಿದ್ದೆ ಅಂತಾರ. ಹೇಗೋ ದೇವರು ದೊಡ್ಡವನು. ನನಗೆ ಅಲ್ಲಿ ಸೂರಜ್ ಸಿಕ್ತ ಮತ್ತು ನನ್ನ ಬಚಾವ್ ಮಾಡ್ದ. ಆಗ ನೀನು ಏನು ಹೇಳ್ತಾ ಇದ್ದೀಯಾ, ನನ್ನ ಮ್ಯಾನೇಜರ್ ನೋಡಿ ನಿನ್ನ ಹೆಂಡತಿ ಬ್ಯೂಟಿ ಕಾಂಪಿಟೇಷನ್ಗೆ ಚೆನ್ನಾಗಿದ್ದಾಳೆ, ಆದರೆ ಅದರಲ್ಲಿ ಚಿಕ್ಕ ಚಿಕ್ಕ ಡ್ರೆಸ್ ಹಾಕೋ ಫೋಟೋ ತೆಗಿಬೇಕು, ಫೋಟೋ ತೋರಿಸಿ ಮತ್ತು ಸೆಲೆಕ್ಟ್ ಆದರೆ ಅಂತ ಹೇಳಿದ್ದ. ನನಗೆ ಕೆಲಸ ಇಲ್ಲದೆ ಇದು ಒಳ್ಳೆ ಆಫರ್ ಅಂದ್ಕೊಂಡು ನಿನ್ನ ಅಲ್ಲೇ ಕರ್ಕೊಂಡು ಹೋದೆ. ನಿನಗೆ ಚಿಕ್ಕ ಡ್ರೆಸ್ ಹಾಕ್ಕೊಳ್ಳಲು ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ನಿನಗೆ ಹೇಳೋಕ್ಕೆ ಒಂಥರ ಆಗಿ ನೀನು ಒಳಗಡೆ ಹೋದ್ಮೇಲೆ ಗೊತ್ತಾಗಲಿ ಅಂತ ಕಳಿಸ್ದೆ. ಆದರೆ ಸ್ವಲ್ಪ ಹೊತ್ತಿನ ಬಳಿಕ ಅಲ್ಲಿಯ ವಾಚ್ಮ್ಯಾನ್ ಬಂದು ನನ್ನ ಹೊಡೆದು ಕಳಿಸಿದ್ರು. ನಾನು ನಿನ್ನ ಹುಡುಕ್ತೆ ಇರೋ ಜಾಗನೇ ಇಲ್ಲ ಅಂದ. ಆಗ ನನಗೆ ಗೊತ್ತಾಯಿತು ಇದೆಲ್ಲ ಸೂರಜ್ನಿಂದ ಆಗಿದ್ದು ಅಂತ. ಆದರೆ ನಾನು ಅವನನ್ನು ಮತ್ತೆ ಬಿಟ್ಟು ಬರೋಕ್ಕಾಗಲ್ಲ. ಮತ್ತು ಕಿಶೋರ್ಗೆ ಇದೆ ಕಷ್ಟ, ಮತ್ತು ನಾನು ಕೇಳೋಕ್ಕೆ ಹೋದರೆ ಮತ್ತೆ ಈ ಜೀವನದಲ್ಲೂ ತೊಂದರೆ. ನಾನು ಏನು ಮಾಡಲಿ ನೀವೇ ಹೇಳಿ? ಸೂರಜ್ನ ಬಿಟ್ಟು ಮತ್ತು ಅದೇ ಲೈಫ್ ಜೀವನ ಮಾಡಲಾ, ಅಥವಾ ಅವನ ಜೊತೆನೇ ಏನು ಕೇಳದೆ ಜೀವನ ಮಾಡ್ಕೊಂಡು ಹೋಗಬೇಕಾ? ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.